ದರೋಡೆಗಳಿಗೂ ವಿಜಯಪುರ ಜಿಲ್ಲೆಗೂ ಬಿಡಲಾರದ ನಂಟು ಎಂಬಂತಾಗಿದೆ. ಕಳೆದ 8 ತಿಂಗಳ ಹಿಂದೆ ವಿಜಯಪುರ ಜಿಲ್ಲೆಯಲ್ಲಿ ಬರೋಬ್ಬರಿ 3 ದರೋಡೆ ಪ್ರಕರಣಗಳು ಇಲ್ಲಿ ದಾಖಲಾಗಿದ್ದು ಜನರಲ್ಲಿ ಭಯಕ್ಕೆ ಕಾರಣವಾಗಿದೆ. ಏನು ಮನಗುಳಿಯ ಕೆನರಾ ಬ್ಯಾಂಕ್ ಕಳ್ಳತನ, ಅದರ ನಂತರ ಚಡಚನ ತಾಲೂಕಿನ SBI ಬ್ಯಾಂಕ್ ದರೋಡೆ, ಇದೀಗ ಅದೇ ಚಡಚನ ತಾಲೂಕಿನ ಹಲಸಂಗಿ ಗ್ರಾಮದ ಒಂದು ಜ್ಯುವೆಲರಿ ಶಾಪ್ ದರೋಡೆಯಾಗಿದ್ದು ಇಡೀ ಜಿಲ್ಲೆಯ ಜನರಷ್ಟೇ ಅಲ್ಲ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಇದೇ ಆ ಒಂದು ಭೂಮಿಕಾ ಜ್ಯುವೆಲರಿ ಶಾಪ್ ಇದು. ಇಲ್ಲಿ ನಿನ್ನೆ ಮಧ್ಯಾಹ್ನ 3:30ರಿಂದ 4 ಗಂಟೆಯ ಸುಮಾರಿಗೆ ಒಂದು ಬೈಕ್ನಲ್ಲಿ ಆಗಮಿಸಿದ್ದಂಥ ಇಬ್ಬರು ಮುಸುಕುದಾರಿ ದರೋಡೆಕೋರರು ಕಂಟ್ರಿ ಪೀಸ್ಗಳನ್ನು ಹಿಡಿದು ಇಡೀ ಶಾಪನ್ನು ಇಲ್ಲಿ ಲೂಟಿ ಮಾಡಿದ್ದಾರೆ, ದರೋಡೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಮಹಾರಾಷ್ಟ್ರದ ಗಡಿ ಭಾಗದ ಅಂಚಲಿರ್ತಕ್ಕಂಥ ಈ ಗ್ರಾಮದಲ್ಲಿ ಹಿಂದೆಂದೂ ಕಂಡರಿಯದ ಕೇಳಿಯರದಂಥ ಒಂದು ದರೋಡೆಗೆ ಇದು ಸಾಕ್ಷಿಯಾಗಿದೆ. ಇಲ್ಲಿ ಏನಂತಂದರೆ ಬೈಕ್ನಲ್ಲಿ ಯುನಿಕ್ ಕಲರ್ನ ಬ್ಲ್ಯಾಕ್ ಕಲರ್ ಬೈಕ್ನಲ್ಲಿ ಬಂದಂಥ ಹೆಲ್ಮೆಟ್ಟು, ಮುಖಕ್ಕೆ ಮಾಸ್ಕ್ ಮತ್ತು ಕರಿ ಜಾಕೆಟ್ನ ಹಾಕಿದ್ರು, ಕೈಗಳಿಗೆ ಗ್ಲೌಸ್ಗಳನ್ನು ಹಾಕಿದ್ರು. ಯಾವುದೇ ಮುಖಚಹರೆ ಮತ್ತು ಇನ್ನಿತರ ಸುಳಿಯನ್ನು ಬಿಟ್ಟು ಕೊಡದಂತೆ ಪಕ್ಕಾ ಪ್ಲಾನ್ ಮಾಡಿಕೊಂಡು ಬಂದಂಥ ಇಬ್ಬರು ದರೋಡೆಕೋರರು ಇಲ್ಲಿ ತಮ್ಮ ಕೈಚಗಳನ್ನು ತೋರಿಸಿ ಕಣ್ಮರೆಯಾಗಿದ್ದಾರೆ. ಬರೀ ಕಣ್ಮರೆಯಾಗಿಲ್ಲ, ಜ್ಯುವೆಲರಿ ಶಾಪ್ನಲ್ಲಿದ್ದಂಥ ಚಿನ್ನಾಭರಣ ಮತ್ತು ಬೆಳ್ಳಿ ಆಭರಣದೊಂದಿಗೆ ಅವರು ಪರಾರಿಯಾಗಿದ್ದಾರೆ. ಈ ನಿಟ್ಟಿನಲ್ಲಿ ತಮ್ಮ ಏನು ಕೃತ್ಯವನ್ನು ಎಸಗಿದ ಹೊರಗೆ ಬಂದ ಬಳಿಕ ಇಲ್ಲಿ ಇದ್ದಂಥ ಜನರತ್ತ ಕೂಡ ಅವರು ಏನು ಗಣ್ಣನ್ನು ಪಿಸ್ತೂಲನ್ನು ತೋರಿಸಿ ಹೆದರಿಸಿ ಯಾರೂ ತಮ್ಮನ್ನು ತಡೆಯೋಕ್ಕೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಭಯಭೀತಗೊಳಿಸಿದ್ರು. ಈ ನಿಟ್ಟಿನಲ್ಲಿ ಏನು ಇಲ್ಲಿ ಭೂಮಿಕಾ ಜ್ಯುವೆಲರಿ ಶಾಪ್ ಇದೆ, ಇದ್ರ ಪಕ್ಕದಲ್ಲೇ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಟೈಲರ್ ಶಾಪ್ ಇದೆ. ಇಲ್ಲಿ ಇವರು ಒಳಗೆ ಕೂತಿದ್ದಾರೆ. ಆ ಕಡೆ ದರೋಡೆ ಆಗ್ತಾ ಇರುವಾಗ ಇವರಿಗೆ ಸ್ವಲ್ಪವೂ ಕೂಡ ಇಲ್ಲಿ ಗಮನಕ್ಕೆ ಬಂದಿಲ್ಲ. ಅಷ್ಟು ಚಾಕಚಕ್ಯತೆಯಿಂದ ಅವರು ತಮ್ಮ ಕೈ ಚಳ್ಕೊಂಡು ತೋರಿದ್ರು. ಹೊರಗೆ ಬಂದಾಗ ಆ ಗದ್ದಲವನ್ನು ಕೇಳಿದಂಥ ಇಲ್ಲಿ ಏನು ಇವರು ಟೈಲರ್ ಶಾಪ್ನ ಇರ್ತಾರೆ, ಅವರು ಹೊರಗೆ ಬಂದಾಗ ಹೊರಗಡೆ ಹೋಗ್ತಕ್ಕಂಥ ಎಸ್ಕೇಪ್ ಆಗಲು ಮುಂದಾಗತಕ್ಕಂಥ ದರೋಡೆಕೋರರು ಇವ್ರತ್ತ ಕೂಡ ಪಿಸ್ತೂಲನ್ನು ತೋರಿಸಿ ಇವ್ರಿಗೆ ಹೆದರ್ತಾರೆ. ಯಾವ ರೀತಿ ಅವರು ಬಂದರು ಅನ್ನೋದನ್ನು ಅವರನ್ನು ನಾವು ಮಾತಾಡಿಸ್ತೀವಿ. ಈ ಪಕ್ಕದಲ್ಲೇ ಇಷ್ಟೆಲ್ಲ ನಡೀತು, ನಿಮ್ಗೆ ಸ್ವಲ್ಪ ಗಮನಕ್ಕೆ ಬರಲಿಲ್ಲ, ಮತ್ತು ಯಾವಾಗ ಗೊತ್ತಾಯಿತು ಸರ್? ನಾವು ಊಟಕ್ಕಂತ ಹೋಗಿದ್ದೆ. ನಮ್ಮ ಬ್ರದರ್ ಕಟ್ ಮಾಡ್ತಾಯಿದ್ರು ಪ್ಯಾಂಟ್ ಕಟ್ ಮಾಡ್ತಾ ಇದ್ದಾಗ ಅವರು ಹೊರಗಡೆ ಬಂದು ಗದ್ದಲಾಗನ ಹೊರಗಡೆ ಬಂದು ನೋಡಿದಾಗ ಅವ್ರು ಪಿಸ್ತೂಲ್ ತೋರಿಸಿ ಗನ್ ತೋರಿಸಿ ಓಡಿ ಹೋದರು. ಹೆದರಿಕೆ ಬಂದ್ಬಿಟ್ಟು ನಿಮ್ಗೆ? ಹೆದರಿಕೆ ಬಂದುಬಿಟ್ಟು ಸರ್. ಅವರು ಮತ್ತೆ ಹೆದರಿಕೆಯಾಗಿ ಒಳಗೆ ಬಂದುಬಿಟ್ರು. ನಿಮ್ಮ ಹೆಸರು? ನಮ್ಮ ಹೆಸರು ರಾಜೇಂದ್ರ ಮಲ್ಲಿಕಾರ್ಜುನ್ ಗರಗಲ್ಲಿ. ಇದು ರಾಜೇಂದ್ರ ಅವರು ಮತ್ತು ಇಲ್ಲಿ ಅವರ ಸಹೋದರ ಇದ್ದಾರೆ. ನೀವು ಶಾಪಲ್ಲಿ ಇದ್ರಿ, ಅವಾಗ ಶಾಪಲ್ಲಿದ್ದಾಗ ಪಕ್ಕದಲ್ಲೇ ಅವರು ದರೋಡೆ ಮಾಡ್ತಾ ಇದ್ದಾರೆ, ಗಮನಕ್ಕೆ ಬಂದಿತ್ತ? ಆಮೇಲೆ ಬಂದಮೇಲೆ ಇಲ್ಲಿ ಹೊರಗಡೆ ಏನಾಯ್ತು? ಗನ್ ಯಾವಾಗ ತೋರಿಸಿದ್ರು? ಗನ್ ಸರ್ ನಾವು ಒಂದು ಹೊರ ಬಂದ್ಬೇಕು, ಒಬ್ಬ ಆ ಕಡೆ ಫೈರ್ ಮಾಡಿದ್ರಿ. ಫೈರ್ ಮಾಡ್ಬೇಕು, ಮುಂದೆ ಗಾಡಿ ಕೂದ್ಬೇಕು, ನಮ್ಗೆ ತೋರಿಸು ಗನ್ನ ಅಂದ ಮತ್ತೆ ಮೆಡಿಕಲ್ ತೋರಿಸ್ ಮಾಡ್ರಿ ತೋರಿ. ಈಗ ಫೈರ್ ಸೌಂಡ್ ಬಂತು ನಿಮಗೆ ಹೊರಗಡೆ ಗುಂಡು ಹರಿಸಿದಾಗ, ಅವಾಗ ಹೊರಗೆ ಬಂದಿರಿ ನೀವು? ಏನಾಯ್ತು ಅವಾಗ? ಹೊರ ಬರ್ಬೇಕು, ಸಣ್ಣ ಹುಡುಗರು ಹೋದ್ರಿ, ಓಡಿ ಹೋದ್ರಿ. ಮುಂದೆ ಅಂದ ನಾವು ನಮ್ಗೆ ಗಾಡಿ ಓದ್ಬೇಕು, ನಮ್ಗೆ ತೋರಿಸೋ ಗನ್ನ. ಮುಂದೆ ಮೆಡಿಕಲ್ ತೋರಿಸೋ ಗನ್ನ. ನಿಮ್ಗೆ ಗನ್ ತೋರಿಸ್ಬಿಟ್ಲೆ ಹೆದರಿಕೆ ಆತ? ಹ್ಞೂ ರೀ. ಎಲ್ಲರೂ ನಮ್ಮ ಗುಂಡಿಗಂಡು ಹೊಡಿತಾರ? ಹ್ಞೂ ಸರ್. ಮಾತಾಡ್ಸಿದ್ರ ನೀವು? ಏನು ಸರ್, ನಂಗೆ ನಾ ಸುಮ್ಮನೆ ಕುಂತ ಗಬ್ರಿ. ಅವ್ರು ಏನಾದ್ರು ಮಾತಾಡ್ತಿದ್ರ? ಇಲ್ಲಿ ಏನಿಲ್ರಿ, ಬರೀ ಗನ್ ತೋರ್ಸೋರು ಹಿಂಗೆ. ಮಾತಿಲ್ಲ? ಇಲ್ರಿ, ಇಲ್ಲ ಒಟ್ಟ ಇಲ್ರಿ, ಬರೀ ಗನ್ ತೋರ್ಸೋರು. ಅಂದ ಗಾಡಿ ಗೊತ್ತು. ಹ್ಞೂ ರೀ, ಗಾಡಿ ಗೊತ್ತು ಹೋಗಿ ಮಾಡ್ರಿ. ನಿಮ್ಮ ಹೆಸರು? ಜೀವನ್. ಇದು ಏನು ಟೈಲರ್ ಶಾಪ್ನಲ್ಲಿ ಇರ್ತಕ್ಕಂಥ ಜೀವನ್ ಅವರು ಮತ್ತು ಏನು ದರೋಡೆಕೋರರು ತಮ್ಮ ದರೋಡೆಯನ್ನು ಮಾಡಿದ ಬಳಿಕ ಇಲ್ಲಿ ಹೊರಗೆ ಬರ್ತಾರೆ. ಏನು ಈ ಶಾಪ್ನಿಂದ ಈ ಕಡೆ ಹೊರಗೆ ಬರ್ತಾರೆ. ಹೊರಗೆ ಬಂದ ತಕ್ಷಣವೇ ಇಲ್ಲಿ ನೆರೆದಂಥ ಜನರತ್ತ ಅವರು ಗಣ್ಣು ತೋರಿಸ್ತಾರೆ. ಆದರೆ ಕೇವಲ ಸಣ್ಣೆಯಿಂದ ಗಣ್ಣನ್ನು ತೋರಿಸೋದು ಮತ್ತು ಸಣ್ಣೆ ಮಾಡೋದು ಮಾತ್ರ ಮಾಡ್ತಾಯಿದ್ರು. ಆದರೆ ಯಾವುದೇ ಮಾತನಾಡ್ತಾ ಇರಲಿಲ್ಲ. ಇತ್ತು ಕನ್ನಡ ಇರ್ಬೋದು, ಜೊತೆಗೆ ಮಹಾರಾಷ್ಟ್ರದ ಬಾರ್ಡರ್ ಇರೋ ಕಾರಣದಿಂದ ಮರಾಠಿ ಇರ್ಬೋದು, ಯಾವುದೇ ಭಾಷೆಯನ್ನು ಅವರು ಮಾತಾಡ್ತಾ ಇರಲಿಲ್ಲ. ಕೇವಲ ಸನ್ನೆಗಳನ್ನು ಮಾಡೋದ್ರ ಮೂಲಕ ನಮ್ಮನ್ನು ಭಯಭೀತಗೊಳಿಸ್ತಾ ಇದ್ರು ಅನ್ನೋ ಮಾತನ್ನು ಇವರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಡೀ ಜಿಲ್ಲೆಯ ಅಷ್ಟೇ ಅಲ್ಲ ರಾಜ್ಯವನ್ನೇ ಬೆಚ್ಚಿ ಬೀಳಿಸದ ಘಟನೆಯನ್ನು ಈಗ ಪೊಲೀಸರು ತನಿಖೆ ನಡೆಸಿ ಆದಷ್ಟು ಬೇಗ ಈ ದರೋಡೆಕೋರರ ಬಂಧಿಸಬೇಕೆನ್ನೋ ಒಂದು ಒತ್ತಾಯವನ್ನು ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಹನುಮಂತ್ ಜೊತೆ ಅಶೋಕ ಡಳ್ಳಿ, TV9 ವಿಜಯಪುರ.